ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವ್ರು ಹೀಗೆ ಕಣಮ್ಮ, ಯಾವತ್ತೂ ಆಸ್ಪತ್ರೆ ಮೆಟ್ಲು ಹತ್ತಿಲ್ಲ. ಇಷ್ಟು ವಯಸ್ಸಾದ್ರೂ ಇಂಜೆಕ್ಷನ್ ಹೆದರ್ಕೋತಾರೆ, ಅದಕ್ಕೆ ಹೀಗಾಡ್ತಿರೋದು. ಏನಾಯ್ತು? ಯಾಕೆಲ್ರು ಹೀಗೆ ನಿಂತಿದ್ದೀರಾ? ತಾತಂಗೆ ಹುಷಾರಿಲ್ಲ, ಜ್ವರ. ತಾತಂಗೆ ಹುಷಾರಿಲ್ವಾ? ಬಾಸ್ ಏನಾಯ್ತು? ಏನ್ ಮಾಡ್ಕೊಂಡ್ರಿ? ಏನಿಲ್ಲ ಕಣೋ, ಸ್ವಲ್ಪ ಸುಸ್ತು ಅಷ್ಟೇ. ಅದಕ್ಕೆ ಇವರೆಲ್ಲ ಹಾರಾಡ್ತಾ ಇದ್ದಾರೆ. ಹೌದು, ರೆಕ್ಕೆ ಬಂದಂಗೆ ಊರೆಲ್ಲ ಸುತ್ತಾಡ್ಕೊಂಡು ಜ್ವರ ಬರ್ಸ್ಕೊಂಡ್ ಬಂದಿರೋದು ಇವರು, ನಾವು ಹಾರಾಡ್ತಿದೀವಂತೆ. ನೋಡಿ ಮೈ ಎಷ್ಟು ಸುಡ್ತಾ ಇದೆ, ಆದ್ರೂ ರಿಸೆಪ್ಷನ್ಗೆ ಹೋಗ್ಬೇಕಂತೆ. ಆದಿ, ಸಿಕ್ಕಿದ್ದೆ ಚಾನ್ಸು ಬಿಡ್ಬೇಡ. ಇಲ್ಲಿ ಓ ಮೈ ಗಾಡ್, ಏನಿದು? ತಾತ ಸಿಕ್ಕಾಪಟ್ಟೆ ಜ್ವರ ಇದೆ. ನೋ 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 ವೇ. ಈ ತರ ಸಿಚುವೇಶನ್ ಅಲ್ಲಿ ನೀವು ಮನೆಯಿಂದ ಆಚೆ ಬರೋ ಹಾಗೆ ಇಲ್ಲ. ನಮ್ಮನೆದೇ ಮದುವೆ ಅಂತೆಲ್ಲ ಹೇಳಿ ಓಡಾಡಿ ನಾವು ಈಗ ಮದುವೆ ದಿನ ಹೋಗಿದ್ರೆ ಚೆನ್ನಾಗಿರುತ್ತೆ. ನಾವು ತಾತ, ಮುಹೂರ್ತ ಇರೋದು ನಾಳೆ. ನೀವು ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ, ಗುಡ್ ಬಾಯ್ ತರ ಬಿಸಿ ಬಿಸಿ ಊಟ ಮಾಡಿ ಮೆಡಿಸಿನ್ ತಗೊಂಡು ಮಲ್ಕೊಳ್ಳಿ. ಅಲ್ವೋ ತಾತ, ನಾಳೆ ಆರಾಮಾಗಿ ಮುಹೂರ್ತಕ್ಕೆ ಬರೆಯುವಂತೆ ಇವಾಗ ಮಲ್ಕೊಳ್ಳಿ. ಅಲ್ಲ ಕಣೋ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೆ, ನೀವು ಈಗ ಬಂದು ನಾಳೆ ಮುಹೂರ್ತ ಟೈಮಲ್ಲಿ ಎಡವಟ್ಟಾದ್ರೆ ಕಷ್ಟ. ನೀವೇನು ಯಂಗ್ ಮ್ಯಾನಾ? ಅಂದ್ರೆ ನೀವು ಯಂಗ್ ಮ್ಯಾನೇ, ಆದ್ರೆ ಸ್ವಲ್ಪ ವಯಸ್ಸಾಗಿರೋ ಯಂಗ್ ಮ್ಯಾನ್ ಅಷ್ಟೇ. ಆಯ್ತಪ್ಪ, ನೀನು ಯುವರಾಜ ಹೇಳ್ತಾ ಇದೆಯಾ, ನಾನು ಕೇಳ್ತೀನಿ ಆಯ್ತಾ. ಆದ್ರೂ ಇಲ್ಲ ಹೋದ್ರೂ ಇಲ್ಲ, ನಾನಿದ್ದೀನಲ್ವಾ. ಈ ಮದುವೆ ಜವಾಬ್ದಾರಿನ ನನಗೆ ಬಿಟ್ಬಿಡಪ್ಪ. ನಾನು ಮುಂದೆ ನಿಂತು ಎಲ್ಲನೂ ನಡೆಸ್ಕೊಡ್ತೀನಿ. ಏಯ್ ತಾರ್ಲೆ, ಎಲ್ಲ ನಿಮ್ ಹೋಲ್ಕೆನೆ ರೀ, ನನ್ ಮುದ್ದಿನ ಮೊಮ್ಮಗ. ಸರಿ, ನೀವು ಹೋಗಿ ಬನ್ನಿ, ನಾನು ಮನೇಲಿ ಇರ್ತೇನೆ. ಅಪ್ಪ ನಾನು ನಿಮ್ಮ ಜೊತೆನೇ ಇರ್ತೀನಿ. ಬೇಡಪ್ಪ, ನೀನು ಹೋಗ್ಬಾ. ನಿಮ್ಮಮ್ಮ ಹೇಗೂ ನನ್ನ ಜೊತೆ ಇರ್ತಾಳಲ್ಲ, ಏನೇ ಇದ್ರು ನಾನು ಫೋನ್ ಮಾಡ್ತೀನಿ ಆಯ್ತಾ. ಅಲ್ಲಿ ಅಮ್ಮು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ನೀವು ಹೋಗದಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಸರಿ ತಾತ, ನೀವು ರೆಸ್ಟ್ ಮಾಡಿ. ಅಪ್ಪ, ನಾನು ಹೋಗಿರ್ತೀನಿ, ನೀವೆಲ್ಲರೂ ಕರ್ಕೊಂಡು ಆಮೇಲೆ ಬನ್ನಿ. ಹಾಂ, ತಾತ, ಐ ಆಮ್ ರಿಯಲಿ ಸಾರಿ. ನಿಮ್ಮನ್ನು ಹೀಗೆ ನೋಡೋದು ನನಗೂ ಇಷ್ಟ ಇಲ್ಲ ತಾತ. ಆದರೆ ನೀವು ಬಂದರೆ ಏನಾಗುತ್ತೋ ಅನ್ನೋ ಭಯ ಇತ್ತು. ನೀವಾಗ ನೀವೇ ಹುಷಾರು ತಪ್ಪಿ ನನ್ನ ದಾರಿನ ಈಸಿ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ತಾತ. ಅಮ್ಮ, ಆದೇಣ ಬಂದ್ರು. ಹಾಯ್ ಶ್ಯಾಮ್, ಆಲ್ ಸೆಟ್. ಅಕ್ಕ ರೆಡಿ ಆಗ್ತಿದ್ದಾಳೆ, ನಾನು ಬಂದ್ಬಿಡ್ತಾಳೆ. ಓ ಆದಿ, ಬಂದ್ಯಪ್ಪ, ಬಾ. ಚಿಕ್ಕಿಚ್ಮನ್ರೆ ಬಂದ್ರಾ? ಒಂದ್ 5 ನಿಮಿಷ, ಲಕ್ಷ್ಮಿ ರೆಡಿ ಆಗ್ತಿದ್ದಾಳೆ, ಬಂದ ತಕ್ಷಣ ಹೊರಟ್ಬಿಡೋಣ. ಪರವಾಗಿಲ್ಲ, ಆರಾಮಾಗಿ ರೆಡಿ ಆಗಲಿ. ನಾನು ಈ ಲಗೇಜ್ನ ಕಾರಲ್ಲಿ ಇಟ್ಬಿಡ್ತೀನಿ. ಅದೇ ಏನು ಮಾಡ್ತಿದ್ಯಾ? ಇದನ್ನೆಲ್ಲ ನಾವು ಮಾಡ್ತೀವಿ, ತಿಳ್ಕೊಳ್ಳಿ ಶ್ಯಾಮ. ಹೋಗ್ತಿದ್ವಾ? ಅಂಕಲ್ ಪ್ಲೀಸ್, ನಮ್ಮನೆ ಮದ್ವೆಲಿ ನಾನು ಕೆಲಸ ಮಾಡಿದೆ, ಇನ್ನು ಯಾರು ಮಾಡ್ತಾರೆ ಅಂಕಲ್? ನೀವು ಸುಮ್ಮನೆ ಇರಿ. ಕೊಡು ಕೊಡು ಶ್ಯಾಮ್, ಬಿಡು ಶ್ಯಾಮ್. ನೀನು ಏನು ಅವ್ರ ಹತ್ರ ಎಲ್ಲ ಕೆಲಸ ಮಾಡ್ಕೊಂಡು ಇಡುತ್ತಾರೆ ಬಿಡ್ರಿ. ಲಕ್ಷ್ಮಿ, ಹಾ ಬೇಗ ಬಾರೆ. ಬಂದೆ ಅಮ್ಮ. ಅಯ್ಯೋ ಲಕ್ಷ್ಮಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ನಂದೇ ದೃಷ್ಟಿ ಆಗುತ್ತೆ ನಿಮ್ಗೆ. ಪುಟ, ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಾ. ಸರಿಯಪ್ಪ, ಬಾ. ಬಲಿಕಾ ಬಕ್ರ ಹಳ್ಳಕ್ಕೆ ಬೀಳಕ್ಕೆ ಅಲಂಕಾರ ಮಾಡ್ಕೊಂಡು ಬರ್ತಿದ್ದಾಳೆ. ವಾವ್ ಲಕ್ಕಿ, ಸೂಪರ್ ಆಗಿ ರೆಡಿ ಆಗಿದ್ಯಾ. ಥ್ಯಾಂಕ್ಸ್ ಅಮ್ಮ. ನೀನ್ ಅಪ್ಪನ ಪಕ್ಕ ಬಾ. ಏಕೆ? ಬಾ ಅಮ್ಮ.
ಅಪ್ಪ ಅಮ್ಮ ನನಗೆ ಆಶೀರ್ವಾದ ಮಾಡಿ. 100 ಕಾಲ ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳ. ಖುಷಿಯಾಗಿರು ಮಗಳೇ. ಸರಿ ಅಂಕಲ್, ಹೊರಡೋಣವಾ? ಆದಿ, ನೀನು ಇವ್ರನ್ನೆಲ್ಲ ಕರ್ಕೊಂಡು ಹೋಗು. ನಾನು ಸಂಜೀವನ್ ಜೊತೆ ಬರ್ತೀನಿ. ಅಂಕಲ್, ಆರ್ ಯು ಶ್ಯೂರ್? ಇರಲಿ, ನೀವು ಹೊರಡಿ. ಪರವಾಗಿಲ್ಲ, ನೀವು ನಮ್ಮ ಜೊತೆನೇ ಬನ್ನಿ. ನಾನು ಹಿಂದೆನೇ ಬರ್ತೀನಿ. ಯಾಕಪ್ಪ ನಮ್ಮ ಜೊತೆ ಬರಲ್ವಾ? ಬರ್ತೀನಿ ಪುಟ. ಅದು ದೊಡ್ಡಮ್ಮನ ಮನೆಯವ್ರನ್ನೂ ಕರ್ಕೊಂಡು ಬರ್ಬೇಕಲ್ವಾ? ನಾನು ಹಿಂದೆನೇ ಬಂದ್ಬಿಡ್ತೀನಿ, ನೀವು ಹೊರಡಿ. ಸರಿ ಅಂಕಲ್, ಹಾ. ಬನ್ನಿ ಆಂಟಿ, ಹೊರಡಿ. ರೀ, ಮನೆ ಬೀಗ ಎಲ್ಲ ಗಟ್ಟಿಯಾಗಿ ಹಾಕೊಂಡ್ ಬನ್ನಿ. ಲೈಟ್ ಎಲ್ಲ ಆಫ್ ಮಾಡಿ ಬನ್ನಿ. ಸುಮ್ಮನೆ ಹಂಗೆ ಬಿಟ್ಟು ಬರಬೇಡಿ, ಆಯ್ತಾ? ಬೇಗ ಬನ್ನಿ. ಯಜಮಾನ್ರೆ, 1 ನಿಮಿಷ. ಹೇಳಿ ಆಂಟಿ, ಏನಾದರೂ ಮರ್ತ್ರಾ? ಇಲ್ಲ ಇಲ್ಲ ಇಲ್ಲ, ನಮ್ಮ ಲಕ್ಷ್ಮಿ ಮುಂದೆ ಕುತ್ಕೋಬೋದಾ? ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ. ಹಿಂದೆ ಕುತ್ಕೊಂಡ್ರೆ ಬಟ್ಟೆ ಎಲ್ಲ ಮುದುಡೋಗ್ಬಿಡುತ್ತೆ. ಅಯ್ಯೋ, ಅಷ್ಟೇ ತಾನೆ, ಆರಾಮಾಗಿ ಕೂತ್ಕೊಳ್ಳಿ. ಇದಕ್ಕೆಲ್ಲ ಕೇಳ್ಕೊಂತಿರಲ್ಲ ಆಂಟಿ. ಬನ್ನಿ, ಬಾ ಲಕ್ಷ್ಮಿ. ರೀ, ಬೇಗ ಬಂದ್ಬಿಡಿ. ಏನಾಯ್ತು ಬಂಗಾರ? ನಾಳೆಯಿಂದ ನಾನು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಅಲ್ವಪ್ಪ? ಅದನ್ನ ನೆನ್ಸ್ಕೊಂಡ್ರೆ ಸಂಕಟ ಆಗ್ತದೆ. ಏಯ್, ಹಾಗೆಲ್ಲ ಹೇಳ್ಬಾರ್ದು. ನೋಡು, ನದಿ ಎಲ್ಲೋ ಹುಟ್ಟಿ ಎಲ್ಲೆಲ್ಲೋ ಹರಿದು ಕೊನೆಗೆ ಸಾಗರ ಸೇರುತ್ತೆ. ಹಾಗೇನೆ ಹೆಣ್ಣಿನ ಜೀವನ ಒಂದಲ್ಲ ಒಂದಿನ ಹುಟ್ಟಿದ ಮನೆನ ಬಿಟ್ಟು ಗಂಡನ ಮನೆ ಸೇರಲೇಬೇಕು. ನೋಡು, ನಿನ್ನ ಮುಂದಿನ ಬದುಕು, ಭವಿಷ್ಯ ಎಲ್ಲ ಅಲ್ಲೇ. ಏನು ಹೆದರ್ಬೇಡ, ನಾನು ಹಿಂದೆ ಇರ್ತೀನಿ. ಧೈರ್ಯವಾಗಿರ್ಬೇಕು. ಎಲ್ಲ ಒಳ್ಳೇದಾಗತ್ತೆ. ಅಪ್ಪ ಬೇಗ ಬಾ, ನಾನು ಕಾಯ್ತಾ ಇರ್ತೀನಿ. ಲಕ್ಷ್ಮಿ, ಬೇಗ ಬಾರೆ. ಆಮ ಬಂದೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.